ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕವಿತಾ ಸುನಿಲ್. ಹೈ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇದು ಗುರುವಾರ ಶುಕ್ರವಾರದ ಲಾಗ್ ಆಗಿರುತ್ತೆ. 5:30ಇಂದನೇ ಅರ್ಲಿ ಮಾರ್ನಿಂಗಿಂದನೇ ಲಾಗ್ ಶುರು ಮಾಡ್ತಾ ಇದ್ದೀನಿ. ಮಕ್ಕಳು ಇನ್ನೂ ಮಲಗಿದ್ರು. ಅವ್ರು ಎದ್ದೇಳಷ್ಟರಲ್ಲಿ ಕ್ವಿಕ್ಕಾಗಿ ಕೆಲಸ ಮಾಡ್ಕೊಳ್ಳೋಣ ಅಂತ ಕಸ ಗುಡಿಸಿ ಮನೆ ಒರೆಸ್ಕೊತಾ ಇದ್ದೀನಿ. ಇವತ್ತು ಏಕಾದಶಿ ಇರೋದ್ರಿಂದ ರಾಯರಿಗೆ ಪೂಜೆ ಮಾಡಬೇಕು. ಹಾಗೆ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕೆ ಬುಕ್ ಮಾಡಿದ್ದೀವಿ. ಏನಕ್ಕೆ ಮಂತ್ರಾಲಯ ಅಂತ ಕಂಪ್ಲೀಟ್ ಈ ಲಾಗ್ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರು ಏನು ಅನ್ಕೋಬೇಡಿ. ಮಂತ್ರಾಲಯದಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಬಟ್ಟೆ ಎಲ್ಲ ಇತ್ತಲ್ಲ ವಾಶ್ ಎಲ್ಲ ಮಾಡಿ ಆಮೇಲೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನಾನು ಹಾಕೋ ವೀಡಿಯೋ ಎಲ್ಲ ಕ್ವಿಕ್ಕಾಗಿ ನೀವು ನೋಡ್ಬೋದು. ಅದಾದಮೇಲೆ ಈಗ ನನ್ನ ಮಗಳದು ಫುಡ್ ರೊಟೀನ್ ಶುರು ಆಗುತ್ತೆ. ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಕಂಟಿನ್ಯೂಸ್ ಲಾಗ್ಗಳಿರುತ್ತೆ, ಯಾರು ಮಿಸ್ ಮಾಡ್ಕೋಬೇಡಿ ಅಂತೀನಿ. ಪ್ಲೀಸ್ ನಮ್ಮನ್ನು ಸಪೋರ್ಟ್ ಮಾಡಿ. ನಮಗೂ ನಿಮ್ಮ ಸಪೋರ್ಟು ಮುಖ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಹೋಗಬೇಕಿತ್ತು. ನನಗಂತೂ ಒಂದೇ ಟೆನ್ಷನು. ನಾನು ಏರ್ಫಾಲ್ ಅಯ್ಯೋ ದೇವರೇ, ಯಾವ ಬಾಯಲ್ಲಿ ಹಾಕೋದು ಏನು ಮಾಡೋದು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಡಾಕ್ಟರ್ ವಿಸಿಟ್ಗೆ ಹೋದಾಗಲೇ ಕೇಳಿಕೊಂಡು ಅಪ್ಲೈ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಹೋಗು ಅಮ್ಮ, ಫ್ರೆಶ್ ಅಪ್ ಆಗಿ ಹೋಗು, ಮಕ್ಕಳು ಎದ್ಬಿಡ್ತಾರೆ ಅಂತ ಹೇಳ್ತಿದ್ರು. ಹೋಗ್ತೀನಿ ರಮ್ಮ ಅಂತ ಹೇಳ್ತಿದ್ದೆ. ಸ್ವಲ್ಪ ಸುಸ್ತಾಗಿತ್ತಲ್ಲ, ಟಯರ್ಡ್ ಆಗಿತ್ತಲ್ಲ, ಅದಕ್ಕೆ ಒಂದು 5 ನಿಮಿಷ ರೆಸ್ಟ್ ಮಾಡ್ಕೊಂಡು ಹೋಗಿ ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ನನ್ನ ಕೂದಲನ್ನು ನೋಡ್ಕೊಂಡು ನಾನೇ ಫೀಲ್ ಮಾಡ್ಕೊಂಡು ಬೇಜಾರು ಮಾಡ್ಕೋತಿದ್ದೆ. ಏನೂ ಮಾಡೋಕ್ಕಾಗಲ್ಲ, ತಾಯಿ ಆದಮೇಲೆ ಇವೆಲ್ಲ ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಬಂದೆ. ಅಷ್ಟರಲ್ಲಿ ನನ್ನ ಚಿಕ್ಕ ಮಗಳು ಎದ್ಬಿಟ್ಲು. ಸರಿ ಓಕೆ ಅಂದ್ಬಿಟ್ಟು ಅವಳನ್ನ ಒಂದು 5 ನಿಮಿಷ ಎತ್ಕೊಂಡು ಆಟ ಆಡಿಸಿ ಫೀಡ್ ಮಾಡಿ ಮತ್ತೆ ಅಮ್ಮನ ಕೈ ಕೊಟ್ಟೆ. ನಾನು ಪೂಜೆ ಒಂದು ಮಾಡಿಬಿಡ್ತೀನಿ ಆಮೇಲೆ ಎತ್ಕೋತೀನಿ ಅಂತ. ಓಕೆ ಅಂತ ಹೇಳಿಬಿಟ್ಟು ಫೀಡ್ ಮಾಡಿ ಅಮ್ಮನ ಕೈ ಕೊಟ್ಟೆ. ಜಸ್ವಿಕನ್ನು ಕೂಡ ಆಟ ಆಡಿಸ್ತಿದ್ಲು ಅವ್ರ ತಂಗಿನ. ನಾನು ದೇವ್ರಿಗೆ ಹೂವೆಲ್ಲ ಮುಡಿಸಿ ನೆನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ, ದೇವ್ರ ಫೋಟೋ ಎಲ್ಲ. ಇವತ್ತು ಜಸ್ಟ್ ಹೂವೆಲ್ಲ ಮುಡಿಸಿ ಪೂಜೆ ಮಾಡಿ ಹೋಗ್ತೀವಿ. ರಾಯರಿಗೆ ಊದಿನ ಕಡ್ಡಿ ಹಚ್ಚಂಗಿಲ್ಲ ಅಲ್ವಾ, ಅದರಿಂದ ನಾನು ಮಾಮೂಲಿ ರಾಯರಿಗೆ ಆಮೇಲೆ ತುಪ್ಪದ ದೀಪ ಹಚ್ಚೋಣ, ತುಪ್ಪದ ಬತ್ತಿಲಿ ಅಂದ್ಬಿಟ್ಟು ಫಸ್ಟು ಮನೆ ಒಳಗಡೆ ದೇವ್ರನ್ನ ಪೂಜೆ ಮಾಡಿ ಆಮೇಲೆ ರಾಯರಿಗೆ ಪೂಜೆ ಮಾಡ್ತೀನಿ. ಯಾವಾಗಲೂ ಮೊದಲು ನಾನು ಕೂಡ ಊದಿನ ಕಡ್ಡಿಲಿ ರಾಯರಿಗೆ ಪೂಜೆ ಮಾಡ್ತಿದ್ದೆ. ಎಲ್ಲ ತುಂಬ ಜನ ಹೇಳ್ತಿದ್ರು. ಆಮೇಲೆ ಮಂತ್ರಾಲಯಕ್ಕೆ ಹೋದಾಗಲೂ ನಾವು ಕೇಳಿದಾಗ ಹಚ್ಚಬಾರ್ದು ರಾಯರಿಗೆ ಅಂತ ಹೇಳಿದ್ರು. ಅಂದ್ಬಿಟ್ಟು ನಾವೀಗ ಹಚ್ಚೋದಿಲ್ಲ, ಬರೀ ತುಪ್ಪದ ಇದರಲ್ಲೇ ಆರತಿ ಮಾಡೋದು, ಬತ್ತಿಲೆ ರಾಯರಿಗೆ. ಏಕಾದಶಿ ಆಗಿರೋದ್ರಿಂದ ಬರೀ ತುಳಸಿ ರಾಯರಿಗೆ ನೈವೇದ್ಯ ಬರೀ ನೀರಿಟ್ಟಿದ್ದೆ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಬ್ರೇಕ್ಫಾಸ್ಟ್ಗೆ ಜಸ್ಟ್ ಟೊಮೆಟೊ ಬಾತ್ ಮಾಡ್ಕೊಂಡಿದ್ವಿ. ಏನು ಓವರಾಗಿ ತಿನ್ನೋದು ಬೇಡ ಅಂತ ಹೇಳಿಬಿಟ್ಟು ಬಿಸಿ ಬಿಸಿ ರೆಡಿ ಆಗಿತ್ತು. ನಾನು ಏಕಾದಶಿ ದಿನ ಮೊದಲು ಉಪವಾಸ ಇದ್ದೆ, ಬಟ್ ಈಗ ಪಾಪು ಫೀಡ್ ಮಾಡೋದ್ರಿಂದ ಇರಲ್ಲ. ಅದಾದಮೇಲೆ ಚಪಾತಿಗೆ ಗೊಜ್ಜು ಮಾಡ್ಕೊಂಡಿದ್ವಿ. ಮಧ್ಯಾಹ್ನ ಊಟಕ್ಕೆ ಟ್ರೈನಲ್ಲಿ ತಿನ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ನಿಂತಿದ್ದೀವಿ. ಆಟೋನ ಬುಕ್ ಮಾಡಿಬಿಟ್ಟು ನನ್ನ ಮಗಳು ಕೂಡ ರೆಡಿ ಆಗಿದ್ಲು. ಈಗಂತೂ ಅವಳಂತೂ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಓದೋದ್ರಲ್ಲಿ, ಆಟ ಆಡೋದ್ರಲ್ಲಿ. ಜಾಸ್ತಿ ಲಾಗ್ಗಳಿಗೆಲ್ಲ ಕರೆಯೋಕೋದ್ರೆ ಬರೆಯಲ್ಲ. ಅವಳಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಬರ್ತಾಳೆ. ಹಾಯ್ ಮಾಡು ಅಂತ ಹೇಳ್ತಿದ್ದೆ, ಜಸ್ಟ್ ಹಾಯ್ ಮಾಡ್ತಿದ್ಲು. ಓಕೆ ಅಂದ್ಬಿಟ್ಟು ಲಗೇಜ್ ಎಲ್ಲ ಈಚೆ ಇಟ್ಕೊಂಡು ವೆಯ್ಟಿಂಗ್ ಮಾಡ್ತಾಯಿದ್ವಿ. ಜಾಸ್ತಿ ಏನು ಲಗೇಜ್ ತೊಗೊಳ್ಳಿಲ್ಲ, ಯಾಕಂದರೆ ಮಕ್ಕಳಿರೋದ್ರಿಂದ ಲಗೇಜು ಮಕ್ಕಳನ್ನೆಲ್ಲ ಒಟ್ಟಿಗೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ. ಮಕ್ಕಳದ್ದು ಸ್ವಲ್ಪ ಜಾಸ್ತಿ ಬಟ್ಟೆ ತೊಗೊಂಡು ನಮ್ಮದೆಲ್ಲ ಸ್ವಲ್ಪ ತೊಗೊಂಡು ಹೊರಟ್ವಿ. ಆಟೋನು ಬಂತು. ನನ್ನ ಹಸ್ಬೆಂಡು ಮತ್ತು ನಮ್ಮ ಅಕ್ಕನೂ ಒಬ್ಬರು ಬರೋದಿದ್ರು. ಅವರು ಕೂಡ ಅಂದವೇ ಹಾಗೆ ಬರ್ತೀವಿ, ಅಲ್ಲೇ ಮನೆಗೆ ಒಂದ್ಸತಿ. ಏನಕ್ಕೆ ಅಂದರೆ ಯಾಕಂದರೆ ಅವ್ರು ಇಲ್ವಾಲ್ದಿಂದ ಬರೋದಲ್ವ, ಅಲ್ಲೇ ಬರ್ಬೋದು, ಯಾಕೆ ಸುಮ್ಮನೆ ಬಳಸ್ಕೊಂಡು ಅಂದ್ಬಿಟ್ಟು ನಾವು ಓಕೆ ಅಂತ ಹೇಳಿದ್ವಿ. ಅವರು ನಮಗಿಂತ ಮುಂಚೆನೇ ಬಂದು ನನ್ನ ಹಸ್ಬೆಂಡು ಮತ್ತು ನಾವು ಮಾಡ್ತಿದ್ರು. ನಾವು ಕೂಡ ಅಂದವೇ ಇದ್ದೀವಿ, ಇನ್ನು 5-10 ಮಿನಿಟ್ಸಲ್ಲಿ ಬರ್ತೀವಿ ಅಂತ ಅವ್ರಿಗೂ ಕೂಡ ಹೇಳಿದ್ವಿ. ನನ್ನ ಮಗಳು ಆಗಲೇ ಚಿಕ್ಕ ಮಗಳು ನಿದ್ದೆಗೆ ಜಾರ್ತಿದ್ಲು. ಯಾಕಂದರೆ ಮಕ್ಕಳು ಸ್ವಲ್ಪ ವೆಹಿಕಲಲ್ಲಿ ಹೋಗ್ಬೇಕಾದ್ರೆ ತೂಗ್ದಂಗೆ ಆಗುತ್ತಲ್ವ, ನಿದ್ದೆ ಮಾಡ್ತಿದ್ವಿ. ನಾವು ಕೂಡ ರೀಚ್ ಆದ್ವಿ. ಅದಾದಮೇಲೆ ಜಸ್ವಿಕ ನಮ್ಮ ಅವ್ರ ಅಪ್ಪನ ನೋಡ್ಬಿಟ್ಟು ಪಪ್ಪ ಅಂದ್ಬಿಟ್ಟು ಅವ್ರ ಅಪ್ಪನ ಹತ್ರ ಹೊರಟೋಗ್ಬಿಟ್ಲು. ಆಮೇಲೆ ನಮ್ಮ ಅಕ್ಕ ಬೇರೆ ಕಡೆ ಇದ್ರಲ್ಲ, ಎಲ್ಲಿದೆಯಾ ಅಂತ ಕಾಲ್ ಮಾಡಿ ಕೇಳ್ತಿದ್ವಿ. ಅವ್ರು ಆಲ್ರೆಡಿ ಒಳಗಡೆ ಹೋಗ್ಬಿಟ್ಟು ಮತ್ತೆ ಈಚೆಗೆ ಬಂದರು. ಲಗೇಜ್ ಇತ್ತಲ್ಲ, ನಾವು ಪಾಪನೆಲ್ಲ ಎತ್ಕೊಂಡಿದ್ವಲ್ಲ, ಅಲ್ಲೇ ಇರಿಯತ್ತೆ ಲಗೇಜೆಲ್ಲ ಎತ್ಕೋತೀನಿ ಅಂತ ಹೇಳಿದ್ರು. ನನ್ನ ಹಸ್ಬೆಂಡ್ ಆಟ ತೋರಿಸಿದ್ರು, ಬಟ್ ಅವ್ರು ಯಾವ ಕಡೆನೋ ನೋಡ್ತಾ ಇದ್ದಾರೆ. ಸರಿ ಓಕೆ ಅಂದ್ಬಿಟ್ಟು ಬಂದರು. ನಮ್ಮ ಅಕ್ಕನೂ ಕೂಡ ಲಗೇಜ್ ಎಲ್ಲ ಎತ್ಕೊಂಡೋಗಿ ನಮ್ಮ ಕಂಪಾರ್ಟ್ಮೆಂಟ್ನೇ ನಮ್ಮ ಸೀಟ್ ನಂಬರಲ್ಲಿ ಕೂತ್ಕೊಂಡ್ವಿ. ಇನ್ನೆಲ್ಲ ಚೆನ್ನಾಗಿರೋ ಒಟ್ಟಿಗೆ ಸೀಟ್ ಸಿಕ್ತು. ಯಾಕಂದರೆ ಕೆಲವು ಟೈಮಲ್ಲಿ ತಾತ್ಕಾಲಿಕ ಬುಕ್ ಮಾಡಿದಾಗ ಎಲ್ಲೆಲ್ಲೋ ಸಪ್ರೇಟಾಗಿ ಸಿಕ್ಬಿಡುತ್ತೆ. ಬಟ್ ನಮಗಂತೂ ಎಲ್ಲ ಒಟ್ಟಿಗೆ ಸಿಕ್ತಿತ್ತು. 7 ತಿಂಗಳಲ್ಲೂ ಮಾಡಿದಾಗಲೂ ಒಟ್ಟಿಗೆ ಸಿಕ್ತು, ಈಗಲೂ ಕೂಡ ಒಟ್ಟಿಗೆ ಸಿಕ್ತು. ಸೊ ಮಕ್ಕಳನ್ನೆಲ್ಲ ಅವ್ರ ಕೈಗೆ ಶಿಫ್ಟ್ ಮಾಡಿ ನಾನಂತೂ 5 ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿಬಿಟ್ಟೆ ಮಕ್ಕಳನ್ನ. ಯಾಕಂದರೆ ಮಕ್ಕಳನ್ನ ನೋಡ್ಕೊಂಡು ರಿಲ್ಯಾಕ್ಸ್ ಆಗೋದೇ ಸ್ವಲ್ಪ. ಆಮೇಲೆ ಜಸ್ವಿಕಾ ನನ್ನ ಹತ್ರ ಬಂದೇ ಬಿಟ್ಲು. ಅವಳು
ಚಿಕ್ಕವಳು ಮಾತ್ರ ನಮ್ಮ ಅಕ್ಕನ ಹತ್ರ ಇದ್ಲು. ಹೊಸ ಫೇಸ್ ಅಲ್ವಾ, ರೆಕಗ್ನೈಸ್ ಮಾಡ್ಕೋತಿದ್ಲು. ಯಾರೋ ಏನು ಎತ್ಕೊಂಡಿದ್ದಾರಲ್ಲ ನನ್ನ ಅಂತ ಪಿಳಿ ಅಂತ ನೋಡ್ತಿದ್ಲು. ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ಕಿರಿಪಿರಿ ಮಾಡ್ತಾಳೆ. ಅಡ್ಜಸ್ಟ್ ಆದರೆ ಅವಳು ಕೂಡ ಜಶ್ವಿಕ್ಕಿಂತ ಕ್ವಿಕ್ಕಾಗಿ ಬೇಗ ಅಡ್ಜಸ್ಟ್ ಆಗಿಬಿಡ್ತಾಳೆ. ಅದಾದಮೇಲೆ ನನ್ನ ಹತ್ರ ಬಂದು ಸ್ವಲ್ಪ ಫೀಡ್ ಮಾಡಿದೆ. ಆಗಲೇ ನಿದ್ದೆಗೆ ಜಾರಿಬಿಟ್ಲು. ಸ್ವಲ್ಪ 10 ಮಿನಿಟ್ಸ್ಗೂ ಎದ್ದೇಳ್ತಿದ್ಲು. ಯಾಕಂದರೆ ಮನೇಲಿ ಮಲ್ಕೊಂಡು ಜೋಳಿಲಿ ಮಲ್ಕೊಂಡು ಸ್ವಲ್ಪ ಅಭ್ಯಾಸ ಅಲ್ವಾ. ನಾನು ಜೊತೆಲೇ ಮಲ್ಕೊಂಡ್ರೆ ಮಲ್ಕೋತಾಳೆ, ಎಷ್ಟು ಅವರ್ ಬೇಕಾದರೂ ಮಲ್ಕೋತಾಳೆ, ಬೆಳಗ್ಗೆಯಿಂದ ಸಂಜೆ ತನಕನೂ ಮಲ್ಕೋತಾಳೆ. ಬಟ್ ನಾನು ಮಲ್ಕೊಳ್ಳಿಲ್ಲ ಅಂದರೆ ಅವಳನ್ನ ಜೋಳಿಲೇ ಮಲಗಿಸ್ಬೇಕು. ಇನ್ನೆಲ್ಲಿ ಮಲಗಿಸಿದ್ರು ಬೇಗ ಎದ್ಬಿಡ್ತಾಳೆ. ಅದಕ್ಕೆ ಟ್ರೈನಲ್ಲೂ ಜನ ಏನೋ ಇರಲಿಲ್ವಲ್ಲ ನಮ್ಮ ಕಂಪಾರ್ಟ್ಮೇಲೆ ಬಂದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೋತಾರೆ ಬೇಬಿ ಇರೋದ್ರಿಂದ ಅಂದ್ಬಿಟ್ಟು ಅಲ್ಲೇ ತೊಟ್ಲು ಕಟ್ವಿ. ಆರಾಮಾಗಿ ಅದು ಗಾಳಿನೂ ಕೂಡ ಬೀಸ್ತಿತ್ತಲ್ಲ, ಆರಾಮಾಗಿ ನಿದ್ದೆ ಮಾಡಿದ್ಲು. 2 ಅವರ್ಸ್ ಏನೋ ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಫ್ರೆಶಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ನನ್ನ ಮಗಳು. ಅದಾದಮೇಲೆ ಸಂಜೆ 5:30 6 ಗಂಟೆ ಹತ್ತತ್ರ ಆಯಿತು. ಸೂರ್ಯನು ಕೂಡ ಮುಳುಗ್ತಿದ್ದ. ತುಂಬ ಚೆನ್ನಾಗಿತ್ತು ವ್ಯೂಸು ನೋಡೋಕ್ಕೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗಿಬಿಡ್ತೀವಿ. ನಾವು ಬೇಗನೆ ರೀಚ್ ಆದ್ವಿ. 11:15ಗೆಲ್ಲ ನಾವು ಮಂತ್ರಾಲಯಕ್ಕೆ ರೀಚ್ ಆಗಿಬಿಟ್ವಿ. ಏಕಾದಶಿ ದಿನವೇ ರೀಚ್ ಆದ್ವಿ. ತುಂಬಾ ಖುಷಿ ಆಯಿತು ಅದು ಕೂಡ. ಯಾಕಂತಂದರೆ ಏಕಾದಶಿ ದಿವಸ ಅಲಂಕಾರ ಇರಲ್ಲ ಅಂದ್ಬಿಟ್ಟು ನಾವು ಶುಕ್ರವಾರ ಹೋದ್ವಿ. ಬಟ್ ನಮ್ಮನ್ನ ರಾಯರು ಗುರುವಾರನೇ ಕರೆಸ್ಕೊಂಡ್ರು. ಅದೊಂದು ಖುಷಿ ಆಯಿತು. ಅದಾದಮೇಲೆ ನಾವು ರೂಮು ವಸತಿ ದೇವಸ್ಥಾನದ ಮಾಡಿದ್ವಲ್ಲ, ಈ ಸತಿನೂ ಕೂಡ ದೇವಸ್ಥಾನದ್ದೇ ರೂಮ್ ಮಾಡಿದ್ವಿ. ನಮಗಂತೂ ಸಿಕ್ತು. ಕೆಲವ್ರಿಗೆ ಸಿಗಲ್ಲ, 1 ತಿಂಗಳು ಮುಂಚೆನೇ ಬುಕ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ನಮಗೆ ರಾಯರ ಕೃಪೆ ಇರೋದ್ರಿಂದ ನಮಗೆ ದೇವಸ್ಥಾನದ ಹೋದಾಗೆಲ್ಲ ದೇವಸ್ಥಾನದ ರೂಮೇ ಸಿಗುತ್ತೆ. ಬುಕ್ ಮಾಡಿಕೊಂಡು ರೆಸ್ಟ್ ಮಾಡೋದು ಅಂದ್ಬಿಟ್ಟು ರೆಸ್ಟ್ ಮಾಡಿ ಬೆಳಗ್ಗೆ ಎದ್ವಿ. ಸ್ವಲ್ಪ ಇದ್ದಾಗ ಲೇಟೇ ಆಗಿತ್ತು. ಅದಾದಮೇಲೆ ಸ್ನಾನ ಮಾಡೋಣ ಅಂತ ಹೋದ್ವಿ. ಸ್ವಲ್ಪ ನೀರೆಲ್ಲ ಬಿಸಿಲು ಇರೋದ್ರಿಂದ ನೀರೆಲ್ಲ ಕಡಿಮೆನೇ ಆಗಿಬಿಟ್ಟಿತ್ತು. ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ದೇವ್ರ ದರ್ಶನಕ್ಕೆ ಹೋಗಬೇಕು. ಏನಕ್ಕಪ್ಪ ನಾವು ಮಂತ್ರಾಲಯಕ್ಕೆ ಹೋಗಿದ್ದು ಅಂದರೆ ನಮ್ಮ ಚಿಕ್ಕ ಮಗಳಿಗೆ ಅನ್ನಪ್ರಸನ್ನ ಮಾಡಿಸೋಣ ಅಂದ್ಬಿಟ್ಟು ಹೋಗಿದ್ವಿ. ನಾನು ಪ್ರೆಗ್ನೆಂಟ್ ಇದ್ದಲ್ಲೇ ರಾಯರಿಗೆ ಸಂಕಲ್ಪ ಮಾಡ್ಕೊಂಡಿದ್ದೆ, ನನ್ನ ಮಗಳಿಗೆ ನಿನ್ನ ಸನ್ನಿಧಿನಲ್ಲೇ ಕರ್ಕೊಬಂದು ಅನ್ನಪ್ರಸನ್ನ ಮಾಡಿಸ್ಕೊಂಡು ಹೋಗಿ ಅವಳು ತಿನ್ನಿಸ್ತೀನಿ ಅಂತ. ಅಲ್ಲಿಗಂಟೆ ಏನೂ ತಿನ್ಸೋದು ಬೇಡ ಅಂತ. ಅದಕ್ಕೆ ಅವಳಿಗೆ 6 ಮಂತ್ಸ್ ಕಂಪ್ಲೀಟಾಗಿ 7 ಮಂತ್ಸಿಗೆ ಬಿದ್ದಿದೆ ಅಲ್ವಾ, ಇನ್ನೇನು ಫುಡ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ತಾಯಿ ಹಾಲು ಎಷ್ಟೇ ಕುಡಿದ್ರು ಕೆಲವೊಂದು ಪೌಷ್ಟಿಕಾಂಶಗಳು ಸೇರಲೇಬೇಕು. ಸೇರಲಿಲ್ಲ ಅಂದರೆ ಆಗಲ್ಲ. ಫಸ್ಟು ನಾವು ನೆಲೆ ಕೊಟ್ಟಿರೋ ತಾಯಿನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಫಸ್ಟು ಇಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಇದನ್ನು ನೋಡೋಕ್ಕೆ ಹೋದ್ವಿ. ಇದ್ರ ಕಂಪ್ಲೀಟ್ ಎಷ್ಟಾಯಿತು ಏನು ಎಲ್ಲನೂ ನಾನು ನಿಮಗೆ ಕೂಡ ಇದರಲ್ಲೇ ಹೇಳ್ತೀನಿ. ದುಡ್ಡು ಅನ್ನಪ್ರಸನ್ನ ಮಾಡೋಕ್ಕೆ ಅಂತ ತುಂಬ ರಶ್ ಏನಿರಲಿಲ್ಲ. ನಾವು ಹೋದಾಗ ತುಂಬಾ ಕಡಿಮೆ ರಶ್ ಇತ್ತು. ನಾವು ಹೋದಾಗೆಲ್ಲ ತುಂಬಾ ರಶ್ ಕಡಿಮೆ ಆಗಿದೆ. ಬಟ್ ಈಗ ಕ್ಯೂ ಎಲ್ಲ ಮಾಡಿಬಿಟ್ಟಿದ್ದಾರೆ. ಮೊದಲು ಆ ಥರ ಇರಲಿಲ್ಲ. ಜನ ತುಂಬ ಜಾಸ್ತಿ ಆಗಿರೋದ್ರಿಂದ ಆ ಥರ ಫೆಸಿಲಿಟೀಸ್ ಮಾಡಿದ್ದಾರೆ. ಬಟ್ ಮಕ್ಕಳಿರೋರಿಗೆ, ಬಸ್ಸರಿಗೆ, ಹ್ಯಾಂಡಿಕ್ಯಾಪ್ಟ್ಗಳಿಗೆ ಬೇರೆ ಬೇರೆ ಫೆಸಿಲಿಟೀಸ್ ಮಾಡಿದ್ದಾರೆ. ನೀವು ಕೂಡ ಯುಟಿಲೈಸ್ ಮಾಡ್ಕೋಬೋದು ಅದನ್ನೆಲ್ಲ. ರಾಯರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಫಸ್ಟು ಮಾಡಿಕೊಂಡು ಆಮೇಲೆ ಅನ್ನಪ್ರಸನ್ನ ಮಾಡೋಕ್ಕೆ ಅಲ್ಲಿ ಟಿಕೆಟ್ ತೊಗೋಬೇಕಾಯಿತು. 250 ರೂಪಾಯಿ ಸ್ಟಾರ್ಟಿಂಗು. ಅದು ತೊಗೊಂಡು ನಾವು 250 ರೂಪಾಯಿ ಕೊಟ್ಟು ಅಲ್ಲಿ ಸೇವೆ ಕೌಂಟ್ರಲ್ಲಿ ಆಮೇಲೆ ಅವರು ಗಣಪತಿ ಪೂಜೆ ಎಲ್ಲ ಮಾಡಿಸಿ ರಾಯರ ಪರಿಮಳ ಪುಷ್ಪ ಪ್ರಸಾದ ಇರುತ್ತಲ್ಲ ಅದನ್ನು ಕೊಟ್ಟು ಬಾಯಿಗೆ ಹಾಕಿಸ್ತಾರೆ. ಮಕ್ಕಳಿಗೆ ಹೆಸರೆಲ್ಲ ಕೇಳಿ ಎಲ್ಲ ಅರ್ಚನೆ ಮಾಡಿ ಗಣಪತಿಗೆ ಪೂಜೆ ಎಲ್ಲ ಮಾಡಿಸಿ ಫಸ್ಟು ನನ್ನ ಹಸ್ಬೆಂಡ್ ಕೈಲಿ ಪ್ರಸಾದನ ತಿನ್ನಿಸಿದ್ರು. ಆಮೇಲೆ ನನ್ನ ಕೈಲಿ ತಿನ್ನಿಸಿದ್ರು ಪ್ರಸಾದನ. ಆಮೇಲೆ ರಾಯರದ ಇದರಲ್ಲೇ ಇದಿರುತ್ತಲ್ಲ ದಾಸೋಹದಲ್ಲಿ ಅದರಲ್ಲಿ ಪಾಪುಗೆ ಅನ್ನ ತಿನ್ನಿಸಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನನ್ನ ಮಗಳು ಕೂಡ ಖುಷಿಯಾಗಿದ್ಲು. ರಾಯರ ಅವಳಿಗೆ ಬಟ್ಟೆ ಹಾಕಿದ್ದೆ ನನ್ನ ಮಗಳು. ನನಗೆ ರಾಯರೇ ನನ್ನ ಕಣ್ಮುಂದೆ ಬಂದಂಗೆ ಆಗೋಯಿತು. ತುಂಬಾ ಖುಷಿಯಾಗೋಯಿತು. ಎಷ್ಟು ಖುಷಿ ಆಯಿತು ಅಂದರೆ ನನ್ನ ಮಗಳನ್ನ ಅದನ್ನಲ್ಲಿ ನೋಡಿ ಏನು ಕಿರಿಪರಿ ಮಾಡ್ತಾಳೋ ಏನೋ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದು ಸ್ವಲ್ಪನೂ ಅಳ್ಳಿಲ್ಲ, ಫುಲ್ ಖುಷಿಯಾಗಿಯೇ ಇದ್ಲು ರಾಯರ ಬಟ್ಟೆ ಹಾಕ್ಕೊಂಡು. ಅದಂತೂ ತುಂಬಾ ಖುಷಿ ಆಯಿತು. ಅದಾದಮೇಲೆ ಅಲ್ಲಿ ನೋಡಿ ಈ ಥರ ಎಲ್ಲ ಪೂಜೆ ಎಲ್ಲ ಮಾಡಿಸಿದ್ಮೇಲೆ ನನ್ನ ಮಗಳು ಕೂಡ ಜೊತೆಲಿ ಮಾಡ್ತಿದ್ದಾಳೆ. ಮಾಡಲಿ ಅಂತ ಹೇಳಿದ್ರು ಅವರು ಕೂಡ. ಫಸ್ಟು ನನ್ನ ಹಸ್ಬೆಂಡು ಪ್ರಸಾದನ ತಿನ್ನಿಸಿದ್ರು, ನಾವು ತಿನ್ನಿಸಿ ಅಲ್ಲಿಂದ ಪೂಜೆ ಎಲ್ಲ ಮುಗ್ದಿತ್ತಲ್ಲ, ಇನ್ನೊಂದು ಸತಿ ನಾನು ಹೆಜ್ಜೆ ನಮಸ್ಕಾರ ಹಾಕಬೇಕಿತ್ತು. ಆಮೇಲೆ ಮತ್ತೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅವಳವ್ರ ಅಪ್ಪನ ಏನೋ ತೀಟ್ಲೆ ಮಾಡ್ತಿದ್ಲು. ಅವರಪ್ಪ ಅದಕ್ಕೆ ಅವಳನ್ನ ಮಾತಾಡಿಸ್ತಿದ್ರು. ಅಯ್ಯೋ ಭಾರಿ ತೀಟ್ಲೆ ಚಿಕ್ಕವಳಂತೂ ಸಿಕ್ಕಾಬಟ್ಟೆ. ಒಂದು 5 ನಿಮಿಷನೂ ಸುಮ್ಮನಿರಲ್ಲ. ತುಂಟಿ ಅಂದರೆ ಹೆವಿ ತುಂಟಿ. ನನಗೆ ತುಂಬಾ ಖುಷಿ ಆಯಿತು ಅಲ್ಲಿ ಅನ್ನಪ್ರಸನ್ನ ಮಾಡಿಸಿದ್ದು. ಸರಿ ಆಯಿತು ಅಂದ್ಬಿಟ್ಟು ತಿನ್ನಿಸ್ತಾರೆ ನೋಡಿ. ಸೀರೋದ್ರಿಂದ ಸ್ವಲ್ಪ ತಿಂದ್ಬಿಟ್ಲು. ಆಮೇಲೆ ಸ್ಟಾಪ್ ಮಾಡಿದ್ರೆ ಫುಲ್ಲು ಕ್ರೈಯಿಂಗು. ನನಗೆ ಇನ್ನೂ ಸ್ವಲ್ಪ ಕೊಡಿ ಇರೋದ್ರಿಂದ ಗಂಡಂಗೆ ಅದೇ ಗಾದೆ ಇದೆಲ್ಲ, ಗಂಡಂಗೆ ಗಂಡು ತೋರಿಸ್ಬೇಡಿ, ಮಕ್ಕಳಿಗೆ ತೋರಿಸ್ಬೇಡಿ ಅಂತ. ಹಂಗೆಯೇ ಬಾಯಲ್ಲಿ ಖಾಲಿ ಆದ ತಕ್ಷಣ ಫುಲ್ಲು ಅಳೋಕ್ಕೆ ಶುರು ಮಾಡಿದ್ಲು. ನಮ್ಮ ಜಶ್ವಿಕಾ ಏನೋ ಯೋಚನೆ ಮಾಡ್ತಿದ್ದಾಳೆ. ಅದಾದಮೇಲೆ ನಾನು ತಿನ್ನಿಸಿದ್ಮೇಲೆ ಜಶ್ವಿಕನೂ ಕೂಡ ರಾಯರು ಮಂತ್ರಾಕ್ಷತೆ ಹಾಕಿ ಮಗುಗೆ ಅವರು ಗುರುಗಳು ಆಶೀರ್ವಾದ ಮಾಡಿದ್ರು. ತುಂಬಾ ಅದಂತೂ ಖುಷಿಯಾಯಿತು. ನನ್ನ ಮಗಳೇ ನನ್ನ ಪಾಲಿಗೆ ರಾಯರು. ಎಲ್ಲ ತುಂಬ ಜನ ಹೆಣ್ಮಕ್ಳು 2 ಹೆಣ್ಮಕ್ಳು ಆ ಥರ ಈ ಥರ ಅಂತಾರೆ. ಬಟ್ ನನ್ನ
ಮಕ್ಕಳು ನನಗೆ ಹೆಚ್ಚು, ನನ್ನ ಮಕ್ಕಳೇ ನನಗೆಲ್ಲ. ನನ್ನದು ಚಿಕ್ಕ ಮಗಳೇ ನನ್ನ ರಾಯರು, ಅವಳು ನನಗೆ ಹೆಣ್ಣು ದೇವರು, ಇವಳು ನನಗೆ ಗಂಡು ದೇವರು ಇದ್ದಂಗೆ ನನ್ನ ಮಕ್ಕಳೇ. ಫುಲ್ಲು ಖುಷಿಯಾಯಿತು ಅದೊಂದು. ಅವಳು ಕೂಡ ತಿನ್ನಿಸ್ತಾ ಇದ್ದಾಳೆ ಬಂದು ಜಶ್ವಿಕಾ. ಯಾರು ಏನು ಅನ್ಕೋಬಿಡಿ, ನಾವು ಒಂದು ಸಂಕಲ್ಪ ಮಾಡ್ಕೋತೀವಿ ಏನಂತ, ರಾಯರೇ ಒಂದು ಹೆಣ್ಮಗು ಕೊಟ್ಟಿದ್ಯಾ, ನಮಗೊಂದು ಗಂಡು ಮಗು ಕೊಡು ಅಂತ ಒಂದು ಸಂಕಲ್ಪ ಮಾಡ್ಕೋಬೋದು. ಆದರೆ ರಾಯರು ನನಗೆ ಹೆಣ್ಮಗು ಕೊಟ್ಟಿದ್ದರಿಂದ 100,000 ವಿಷಯಗಳು ಇರ್ಬೋದು, ಅದು ನಮಗೆ ಗೊತ್ತಾಗಲ್ಲ. ಮುಂದೆ ಹೋಯ್ತಾ ಗೊತ್ತಾಗುತ್ತೆ. ನಾವು ಒಂದು ಸಂಕಲ್ಪದಿಂದ ಗಂಡು ಕೊಡು ಅಂತ ಕೇಳ್ಬೋದು. ರಾಯರು ಅವ್ರು ನಮಗೂ ಮೀರಿದು ಅವ್ರಿಗೊಂದು ಸಂಕಲ್ಪ ಇರ್ಬೋದು, ಇವ್ರಿಗೆ ಹೆಣ್ಮಗು ಕೊಡೋದ. ನೆಕ್ಸ್ಟು ಅದರಿಂದ 100,000 ದಾರಿಗಳಿರುತ್ತೆ. ಅದೇನೇನು ಅಂತ ದೇವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ನಮ್ಮ ಸಂಕಲ್ಪ ಈಡೇರಲಿಲ್ಲ ಅಂತ ನಾವು ದೇವ್ರ ಮೇಲೆ ಬೈಯೋದು, ದೇವ್ರನ್ನ ಬಿಟ್ಬಿಡೋದು, ಅದೆಲ್ಲ ತಪ್ಪು. ಕೊಟ್ಟಿರೋದ್ರಿಂದ 1,000 ಲಕ್ಷ ಉದ್ದೇಶಗಳು ಕಾರಣ ಇರುತ್ತೆ. ಅದನ್ನು ನಾವು ತಿಳ್ಕೊಂಡು ಕೊಟ್ಟಿರೋ ಮಕ್ಕಳನ್ನೇ ಒಳ್ಳೆ ವಿದ್ಯಾಭ್ಯಾಸ ಆರೋಗ್ಯ ಕೊಟ್ಟು ಕಾಪಾಡು ಅಂತ ಕೇಳ್ಕೋಬೇಕು, ಅಷ್ಟೇ. ಬಿಟ್ಟರೆ ಇನ್ನೇನಿಲ್ಲ. ಅಕ್ಕ ತಂಗಿರೆಲ್ಲ ಮುಗಿಸ್ಕೊಬಂದ್ರಲ್ಲ, ಫುಲ್ಲು ಆಟ ಆಡ್ತಾಯಿದ್ರು, ಫುಲ್ಲು ಅಕ್ಕ ತಂಗಿರು. ಇದೇ ಥರ ಕೊನೆಯವರೆಗೂ ಇರಲಿ ಅನ್ನೋದೇ ನನ್ನ ಖುಷಿ, ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಇನ್ನೂ ಸ್ವಲ್ಪ ಪ್ರಸಾದ ತಿನ್ನಿಸು ಅಂತಿದ್ಲಲ್ಲ, ಅಮ್ಮ ತಿನ್ನಿಸಿರ್ಲಿಲ್ವಲ್ಲ, ಅವರು ಕೂಡ ಅಲ್ಲೇ ರಾಧೆ ಹೇಳಿದ್ನಲ್ಲ ಅನ್ನ ದಾಸೋಹ ಕರ್ಕೊಂಡೋಗಿ ತಿನ್ನಿಸಿ ಅಂತ, ಅದಕ್ಕೆ ಅಮ್ಮ ಸ್ವಲ್ಪ ಪಾಯಸ ಕೊಟ್ಟಿದ್ದರು. ಅದರಲ್ಲಿ ಸ್ವಲ್ಪ ಪಾಯಸ ತಿನ್ನಿಸ್ಬಿಟ್ಟು 1-2 ಅಗಲು ಅನ್ನ ಹಾಕಿದ್ರು. ರಾಯರು ಪ್ರಸಾದ ಸಿಗೋಕ್ಕೂ ಪುಣ್ಯ ಮಾಡಿರಬೇಕು ಅಂತಾರಲ್ಲ, ಹಂಗೆ ನಾವು ಕೂಡ ಪುಣ್ಯ ಮಾಡಿದ್ದು ಸಿಕ್ತು. ರಾಯರು ಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲಿಂದ ನಾವು ಪಾಪನ ಕರ್ಕೊಂಡು ರೂಮ್ಗೆ ಹೋದ್ವಿ. ಸ್ವಲ್ಪ ಬಟ್ಟೆ ಎಲ್ಲ ಹಾಕಿರಲಿಲ್ಲ ಅಲ್ವಾ, ಹಂಗೆ ಇದ್ಲಲ್ವ, ಸರಿ ಆಯಿತು ಅಂತ ಅವಳನ್ನ ಕರ್ಕೊಂಡೋಗಿ ಮಲಗಿಸಿ ಅಮ್ಮನಿಗೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಈವ್ನಿಂಗ್ ಆಯಿತು. ಸ್ವಲ್ಪ ಟೀ ಕುಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣ ಅಂತ ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು ಬಂದಿದ್ವಿ. ಫಸ್ಟು ನಮ್ಮ ಅಕ್ಕನೂ ನಮ್ಮ ಅಮ್ಮನೂ ಹೋಗಿದ್ದು ಬಂದಿದ್ದರು. ಅದಾದ್ಮೇಲೆ ನಾವು ಹೋದ್ವಿ ಸಂಜೆ ಆದಮೇಲೆ. ಅದಾದಮೇಲೆ ಈ ಥರ ಇದು ಹೊಸ್ದಾಗಿ ಮಾಡಿರೋದು ಮಂತ್ರಾಲಯದಲ್ಲಿ, ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ಸುಮಾರು ಹೊತ್ತು ನೋಡಿಕೊಂಡು ವಾಟ್ರ್ ಫ್ಲೋ ಎಲ್ಲ ಆಗ್ತಿತ್ತಲ್ಲ, ಫುಲ್ಲು ಖುಷಿಯಾಗಿ ನೋಡಿಕೊಂಡು ಇದ್ಲು. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಂದು ರೂಮಲ್ಲಿ ರೆಸ್ಟ್ ಮಾಡಿ ನೈಟ್ಗೆ ಏನಾರ ಹೋಟೆಲಲ್ಲಿ ಊಟ ಮಾಡೋಣ ಅಂತ ಬಂದಿದ್ವಿ. ನನ್ನ ಹಸ್ಬೆಂಡು ಕೂಡ ರೂಮಲ್ಲೇ ಇದ್ದರು. ಅವ್ರಿಗೆ ಪಾರ್ಸೆಲ್ ತೊಗೊಂಡು ಹೋಗೋದ, ಜಶ್ವಿಕನೂ ನನ್ನ ಹಸ್ಬೆಂಡ್ ರೂಮಲ್ಲಿದ್ದರು. ಪಾರ್ಸೆಲ್ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಪಾರ್ಸೆಲ್ ತೊಗೊಂಡೋದ್ವಿ. ಅನ್ನ ಐಟಮ್ ಏನೂ ತಿಂದಿರಲಿಲ್ಲ, ಮಧ್ಯಾಹ್ನ ಅನ್ನ ಎಲ್ಲ ತಿಂದಿದ್ವಲ್ಲ ರಾಯರು ಪ್ರಸಾದ, ಅದಕ್ಕೆ ಏನಾರ ಜಸ್ಟ್ ಬ್ರೇಕ್ಫಾಸ್ಟ್ ಥರ ಊಟ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಥರ ತೊಗೊಂಡ್ವಿ. ಇಡ್ಲಿ ದೋಸೆ ಆ ಥರ ಐಟಮ್ಸೇ ತೊಗೊಂಡ್ವಿ. ಚೆನ್ನಾಗಿತ್ತು, ಓಕೆ ಅಂತ ಅನ್ನಿಸ್ತು ನಮಗೆ. ನಾನು ಇಡ್ಲಿ ತೊಗೊಂಡಿದ್ದೆ, ನಮ್ಮ ಅಕ್ಕ ದೋಸೆ ಮತ್ತು ಇದನ್ನು ತೊಗೊಂಡ್ರು. ಅವಳು ಮೋನಿಕಾ ಅವ್ರ ಹತ್ರ ಇದ್ಲು, ತಿನ್ನಕ್ಕೆ ಬಿಡಲ್ಲ ಅಂದ್ಬಿಟ್ಟು ಫಸ್ಟು ನಾನು ಕ್ವಿಕ್ಕಾಗಿ ತಿಂದ್ಕೊಂಡು ಆಮೇಲೆ ನನ್ನ ಮಗಳನ್ನ ಈಸ್ಕೊಂಡು ನಾನು ಆಟ ಆಡಿಸ್ತಿದ್ದೆ. ಈಗಲಂತೂ ಎಲ್ಲನೂ ಏನು ಎದುರಿಗೆ ಸಿಗುತ್ತೆ ಎಲ್ಲನೂ ಕೈ ಹಾಕಿ ಎಳೆಯೋಕ್ಕೆ ಟ್ರೈ ಮಾಡ್ತಾಳೆ ಅವಳಂತೂ, ಸಿಕ್ಕಾಬಟ್ಟೆ ತುಂಟಿ ಅವಳು. ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಬೇಗ ಮುಗಿಸ್ಕೊಂಡು ನನ್ನ ಮಗಳು ಬೇರೆ ಅಳ್ತಿದ್ಲು. ನಾವು ಆಮೇಲೆ ನಮಗೆ ಅದರ ನೆಕ್ಸ್ಟ್ ಡೇ ನಮಗೆ ಟ್ರೈನ್ ಇತ್ತು. ನನಗೆ ತಿರ್ಗಾ ಬಂದು ರಾಯರ ಹತ್ರ ಕೂತ್ಕೊಂಡು ಸ್ವಲ್ಪ ಅವ್ರ ಹತ್ರ ನನ್ನ ಕಷ್ಟ ಸುಖಗಳನ್ನು ಎಲ್ಲ ಹೇಳ್ಕೊಂಡು ಎಲ್ಲ ಪರಿಹಾರ ಮಾಡಪ್ಪ, ಪ್ರತಿ ವರ್ಷಕ್ಕೆ 2 ಸತಿ 3 ಸತಿ ನೀನು ಸನ್ನಿಧಾನಕ್ಕೆ ಬಂದು ಸೇವೆ ಮಾಡೋ ಭಾಗ್ಯ ಕೊಡಪ್ಪ ಅಂತಂದರು. ಅದಾದಮೇಲೆ ನಮಗೆ ಸೇವೆ ಮಾಡೋ ಭಾಗ್ಯನೂ ಕೂಡ ಸಿಕ್ತು. ಈ ಸತಿ ಏನಪ್ಪ ಅಂದರೆ ಪ್ರಸಾದ ಇರುತ್ತಲ್ಲ, ಅದು ಪ್ಯಾಕಿಂಗ್ ಮಾಡಿ ಬನ್ನಿ ಅಂತ ನಾವು ಕರೆದ್ರು. ಅಲ್ಲೂ ಕೂಡ ನಾವು ಸ್ವಲ್ಪ ಹೊತ್ತು ಪ್ಯಾಕಿಂಗ್ ಮಾಡಿ ಹೊರಟ್ವಿ. ಅಲ್ಲಿಂದ ಟ್ರೈನು ಕೂಡ ಸಿಕ್ತು. ಎಲ್ಲ ಫುಲ್ಲು ನನ್ನ ಮಗಳು ಆಟ ಆಡ್ತಿದ್ದಾಳೆ, ಬಟ್ಟೆ ಮೇಲೆ ಬಟ್ಟೆ ಹಾಕ್ಕೊಂಡಿದ್ದಾಳೆ ನೋಡಿ, ಫುಲ್ಲು ಚಳಿ ಆಗ್ತಿತ್ತಲ್ಲ ಹಂಗೆ ಹಾಕಿಸ್ಕೊಂಡಿದ್ದಾಳೆ. ಫುಲ್ಲು ಆಟ ಅವಳಿಗೆ. ಈ ಸತಿನೂ ಕೂಡ ನಾವು ಬರಬೇಕಾದ್ರೆ ಖಾಲಿತ್ತು, ತುಂಬ ಏನು ಅಷ್ಟೊಂದು ರಶ್ ಏನೋ ಅನಿಸ್ತಿರ್ಲಿಲ್ಲ. ನನ್ನ ಚಿಕ್ಕ ಮಗಳು ಕೂಡ ಮಲ್ಕೊಂಡಿದ್ಲು. ಸರಿ ಮಲ್ಕೊಳ್ಳಿ ಅಂದ್ಬಿಟ್ಟು ನಾನು ಮಲಗಿಸಿದೆ. ಅನ್ನಪ್ರಸಾದದ ಬಗ್ಗೆ ಹೇಗಿರ್ಬೋದು, ನೀವು ಏನಾರ ಬೇರೆ ಸೇವೆ ಮಾಡ್ತೀನಿ ಅಂದರೆ ನನ್ನ ಹತ್ರ ರಿಸಿಪ್ಟ್ ಐತೆ, ನೀವು ಮೊದಲೇ ಎನ್ಕ್ವೈರಿ ಮಾಡ್ಕೋತೀನಿ ಅಂತ ಅಂದರೆ ಬೇಕಾದರೆ ನಾನು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸೆಂಡ್ ಮಾಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೊಂದು ಸ್ವಲ್ಪ ಆದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಅಪ್ಕಮಿಂಗ್ಗಳು ವೀಡಿಯೋಸ್ಗಳು ಮಿಸ್ ಇಲ್ಲದೆ ಬರ್ತೈತೆ. ಪ್ಲೀಸ್ ನಮಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.